ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೆಳಗಡೆ ಇಲ್ಲಿ ನೋಡ್ರಿ, ಇಲ್ಲಿ ಬ್ಯಾಲೆನ್ಸ್ ಶೀಟ್ ಬಿಡ್ರಿ, ಅದನ್ನ ಕೆಳಗೆ ಬರ್ರಿ. ಆನ್ ದಿ ಅಬೌಟ್ ಡೇಟ್ ಫರ್ಮ್ ಡಿಸಾಲ್ವ್ ಆಗಿದೆ. ಈಗ ಫರ್ಮ್ ಡಿಸಾಲ್ವ್ ಆಗಿದೆ ಅಂದರೆ 100% ಬಚ್ಚು ನಾವು ರಿಯಲೈಸೇಷನ್ ಅಕೌಂಟ್ ತೆಗಿಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ತೆಗಿಬೇಕು, ಬ್ಯಾಂಕ್ ಅಕೌಂಟ್ ತೆಗಿಬೇಕು. ಓಕೆನಾ. ಸೊ ಇದೆಲ್ಲ ಅಕೌಂಟ್ ತೆಗಿಬೇಕಾ ಸರ್? ಹೌದಪ್ಪ, ತೆಗಿಬೇಕಾಗತ್ತೆ. ಸೊ ಈಗ ಫಸ್ಟ್ ಏನು ಮಾಡ್ಬೇಕು? ಈಗ ಫಸ್ಟ್ ರಿಯಲೈಸೇಷನ್ ಅಕೌಂಟ್ ತೆಗೀರಿ. ಬಿಕಾಸ್ ನೋಡಿ, ಎಲ್ಲ ಇದು ಸ್ಪೆಷಲ್ ಡಿಸಲ್ಯೂಷನ್ ಆಫ್ ದಿ ಪಾರ್ಟ್ನರ್ಶಿಪ್ ಓದ್ಕೊಂಡು ಕುಂದ್ರೆ ಆಗಂಗಿಲ್ಲ. ಡೋಂಟ್ ರೀಡ್ ಹೋಲ್ ಪ್ರಾಬ್ಲಮ್. ಎಲ್ಲೆಲ್ಲಿ ಸಮಸ್ಯೆ ಇದೆ ನಾನು ಹೇಳ್ಕೊಡ್ತೀನಿ, ನನ್ನ ಮೆಥಡ್ ಫಾಲೋ ಮಾಡ್ರಿ, ಟೈಮ್ ಹಿಡಿಯುತ್ತೆ. ಆ್ಯಂಡ್ ಗೈಸ್, ಐ ಕ್ಯಾನ್ ಗ್ಯಾರಂಟಿ, ಐ ಬೆಟ್ ಯು ಬಚ್ಚು, ಯು ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್ ವೆರಿ ಈಸಿಲಿ, ರೈಟ್? ಸೊ ಡೆಬಿಟ್ ಕ್ರೆಡಿಟ್ ಈಸ್ ಕಂಪಲ್ಸರಿ ಇದೆ. ಎಸ್, ಇನ್ನೇನೇ ಒಬ್ರು ಕ್ವಶನ್ ಕೇಳಿದ್ರು, ಏನಂತ ಸರ್ ಅದು ಸ್ಕೆಡ್ಯೂಲ್ 3ದಲ್ಲಿ ಡೆಬಿಟ್ ಕ್ರೆಡಿಟ್ ಹಾಕಬೇಕಂತ. ಇಲ್ಲ, ಸ್ಕೆಡ್ಯೂಲ್ 3ದಲ್ಲಿ ಡೆಬಿಟ್ ಕ್ರೆಡಿಟ್ ಹಾಕೋ ಜರೂರತ್ತಿಲ್ಲ. ಸೊ ಬಚ್ಚು ಲೆಟ್ ಸ್ಟಾರ್ಟ್ ನಾವು. ಇದು 2 ಸೈಡ್ ಆಗ್ತಾ ಇದೆ, ಇದು ಬೈ ಸೈಡ್ ಆಗ್ತಾ ಇದೆ, ಹೌದಾ? ಎಸ್. ಸೊ ನೆಕ್ಸ್ಟ್ ಏನು ಸರ್? 27 ಕ್ವಶನ್ ಸಾಲ್ವ್ ಮಾಡ್ತೀನಿ ಸಿದ್ದು. ಅಡ್ಮಿಷನ್ ಪಾರ್ಟ್ನರ್ ಇದೆ, ಫಸ್ಟ್ ಡಿಸಲ್ಯೂಷನ್ ಈಸಿ ಸಾಲ್ವ್ ಮಾಡೋಣ, ಆಮೇಲೆ ಡಿಫಿಕಲ್ಟ್ ಹೋಗೋಣ ಅಂತ. ಸೊ ನೋಡಿ ಯಾವುದು ಇದೆ ಈಗ, ಕ್ಯಾಶ್ ಅಕೌಂಟ್, ಬ್ಯಾಂಕ್ ಅಕೌಂಟ್. ನನ್ನ ಸಜೆಷನ್ ಏನಪ್ಪ ಅಂದರೆ ರಿಲೇಷನ್ ಅಕೌಂಟ್ ತೆಗೆದ್ರಿ ನೀವು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಲ್ಸೋ ಓಪನ್ ಮಾಡಿಬಿಡಿ, ಏನು ಚಿಂತೆ ಇಲ್ಲ. ಯು ಓಪನ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಎಕ್ಸಾಮಿಗೆ 2 ಪೇಜ್ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಡೋಂಟ್ ಬಿ ಇನ್ ಲೈಕ್ ಗ್ರೀಡಿನೆಸ್ ಬೇಡ ಇಲ್ಲ ನಿಮಗೆ, ರೈಟ್? ಏನಾದರೂ ಕೂಡ ನೀಟಾಗಿ ಕಂಪ್ಲೀಟ್ ಡೀಟೇಲ್ ಆಗಿ ಆಗುತ್ತೆ. ಹೌ ಮೆನಿ ಪಾರ್ಟ್ನರ್ಸ್ ವಿ ಹ್ಯಾವ್? ಪಾರ್ಟ್ನರ್ಸ್ ನೋಡಿ ಇಲ್ಲಿ ಮೇಧಾ ಆ್ಯಂಡ್ ವಿದ್ಯಾ ಇದ್ದಾರೆ, ಹೌದಾ? ಮೇಧಾ ಆ್ಯಂಡ್ ವಿದ್ಯಾ, ಮೇಧಾ ಆ್ಯಂಡ್ ವಿದ್ಯಾ. ಬಚ್ಚೋ ದಿಸ್ ಈಸ್ ಯುವರ್ ಪರ್ಟಿಕ್ಯುಲರ್ಸ್, ರೈಟ್? 2 ಸೈಡ್ ಆ್ಯಂಡ್ ಬೈ ಸೈಡ್ ಕಂಪಲ್ಸರಿ ಬೇಕಾ? ಎಸ್, ಬೇಕಾಗುತ್ತೆ. ಇಲ್ಲಿ ಬ್ಯಾಂಕ್ ಅಕೌಂಟ್ ಬರೀರಿಪ್ಪ. ಎಸ್, ಇಟ್ ಈಸ್ ಬ್ಯಾಂಕ್ ಅಕೌಂಟ್. ಕಂಪಲ್ಸರಿ ಆಗಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಕಾಲಮ್ ಹಾಕಬೇಕಾಗುತ್ತೆ. ಬಿಕಾಸ್ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗಿರ್ಬೋದು. ಇಷ್ಟು ಮಾಡ್ಲಿಕ್ಕಾಗತ್ತಲ್ಲ ನಿಮಗೆ? ಎಲ್ಲರೂ ಹೇಳ್ರಿ ಎಸ್ ಸರ್ ಅಂತ. ಸೊ ಇದು ಬಾಹೆಟ್ ಮಾಡಕ್ಕೆ ಹೋಗ್ಬೇಡ್ರಿ, ಮೆಥಡ್ ನೆನಪಿಟ್ಕೊಂಡ್ರೆ ಸಾಕು, ಈಸಿಲಿ ಮಾಡ್ತೀರಿ ನೀವು. ಆನ್ಸರ್ ಬಂದಿಲ್ಲ ಅಂದರೆ ಏನು ಸರ್? ಆನ್ಸರ್ ಬಂದಿಲ್ಲ ಅಂದರೆ 1 ಮಾರ್ಕ್ಸ್ ಅಷ್ಟೇ ಕಟ್ ಮಾಡ್ತಾರೆ, ರಿಮೈನಿಂಗ್ ಎಲ್ಲ ಮಾರ್ಕ್ಸ್ ಕೊಡಬೇಕಾಗುತ್ತೆ ಅವರು. ಈವನ್ ನಾಟ್ ಓನ್ಲಿ PUC, ಬಿಕಾಮ್ಗೆ ಆಗಲಿ, CAಗಾಗಲಿ, CA ಇಂಟರ್ಗಾಗಲಿ, CA ಫೈನಲ್ ಆಗಲಿ, ಕಾನ್ಸೆಪ್ಟ್ ಗೊತ್ತಿದೆ ನಿಮಗೆ, ಸಾಕು. ಈಗ ಕಾನ್ಸೆಪ್ಟ್ ಏನು ಸರ್? ಈಗ ನೋಡಿ ಮಕ್ಕಳೇ, ಕಾನ್ಸೆಪ್ಟ್ ಏನು ಗೊತ್ತಾ? ಇಲ್ಲಿ ನೋಡಿ, ಏನು ಅಸೆಟ್ಸ್ ಇದಾವಲ್ಲ ಎಲ್ಲವನ್ನು ಏನು ಮಾಡ್ತೀವಿ ನಾವು? ಡೆಬಿಟ್ ಮಾಡ್ತೀವಿ. ಏನು ಲ್ಯಾಬಿಲಿಟಿ ಎಲ್ಲ ಎಲ್ಲವನ್ನು ಮಾಡ್ತೀವಿ? ಕ್ರೆಡಿಟ್ ಮಾಡ್ತೀವಿ. ಓಕೆನಾ? ಸೊ ಏನು ಅಸೆಟ್ಸ್ ಅದಾವೆ ಡೆಬಿಟ್ ಮಾಡ್ತೀವಿ, ಲ್ಯಾಬಿಲಿಟಿಯನ್ನು ಕ್ರೆಡಿಟ್ ಮಾಡ್ತೀವಿ, ಹೌದಾ? ಎಸ್. ಸೊ ಹಾಗಿದ್ದರೆ ಇವಾಗ ಏನು ಸರ್? ಫಸ್ಟ್ ಅಪ್ಪ ಏನು? ಕ್ಯಾಶ್ ಆಟ್ ಬ್ಯಾಂಕ್ ಇದೆ, ಹೌದಾ? ಅಸೆಟ್ಸ್ ಇದಾವೆ, ತಗೊಳ್ರಿ ಕ್ಯಾಶ್ ಅಟ್ ಬ್ಯಾಂಕ್. ಎಲ್ಲಿ ಸರ್ ಅದು? ಇಲ್ಲಿ ಬರ್ಕೊಡ್ರಿ, ಇಲ್ಲಿ ನೋಡ್ರಿ, ಕ್ಯಾಶ್ ಅಟ್ ಬ್ಯಾಂಕ್ ಡೆಬಿಟ್ ಮಾಡಿರಪ್ಪ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸರ್ ಎಷ್ಟಿದೆ ನೋಡಿ ಮಕ್ಕಳೇ, ವೆರಿ ಈಸಿ ಇದೆ, 15,000. 15,000 ವಿ ಹ್ಯಾವ್. 15,000 ಇದೆ, ಬರದ್ರಿ, ರೈಟ್? ಡಿಬೆಂಚರ್ ಹೇಳ್ಕೊಡಿ. ಹೂನಪ್ಪ, ಡಿಬೆಂಚರ್ ಹೇಳ್ತಾನೆ. ಅಲ್ಲಪ್ಪ, ಲಾಸ್ಟ್ ಕ್ಲಾಸಲ್ಲಿ ಹೇಳಿ ಚೆಕ್ ಮಾಡ್ಕೊಡಿಪ್ಪ. ಈಗ ಏನು ಸರ್? ಈಗ ಡೆಡಾರ್ಸ್ ಇದೆ, 15,000 ಆ್ಯಂಡ್ 3,000 ಇದೆ. ಡೆಡಾರ್ಸ್ ಎಲ್ಲಿ ಸರ್? ರಿಲಯನ್ಸ್ ಅಕೌಂಟಲ್ಲಿ. ಯಾವುದೆಲ್ಲ ಮಾರಲಿಕ್ಕೆ ಬರುತ್ತಲ್ಲ ಅದನ್ನು ಇಲ್ಲಿ ಬರಬೇಕಾಗುತ್ತೆ. ಡೆಡಾರ್ಸ್ ಅಂದರೆ ಏನಪ್ಪ? ಹಣ ಬರಬೇಕಾಗಿದ್ದು 55,000, 55,000. ನೋಡಿ, ನೆಕ್ಸ್ಟ್ 3 hours ನಾನು ಕೂಡ ನೀವು ಇದ್ರೆ ಗ್ಯಾರಂಟಿ ಹೇಳ್ತೀನಿ, ನಿಮಗೆ 80ಕ್ಕೆ 80 ಮಾರ್ಕ್ಸಲ್ಲಿ ಅಟ್ಲೀಸ್ಟ್ ಒಂದು 60 ಮಾರ್ಕ್ಸ್ ಒಂದು ಪಕ್ಕಾ ಬರುತ್ತೆ. ಇಷ್ಟು ಗ್ಯಾರಂಟಿ ನಾನು ಹೇಳ್ತೀನಿ. ಐ ವಾಂಟ್ ಯುವರ್ 3 hours, ನೆಕ್ಸ್ಟ್ 3 hours. ನೆಕ್ಸ್ಟ್ ಏನು ಸರ್? ಈಗ ನೆಕ್ಸ್ಟ್ ನೋಡಿ ಮಕ್ಕಳೇ, ಈಗ ನೆಕ್ಸ್ಟ್ ಇಲ್ಲಿ ನೋಡಿ, ಡೆಡಾರ್ಸ್ ಆಯಿತು. PBD 3,000 ಇದೆ. PBD ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಎಷ್ಟು ಇದಾಗ್ತಾ ಇದೆ? 3,000. ಅರ್ಥ ಆಗಿದೆಯಾ? ಕ್ಲಿಯರ್? ಬೇಗ ಬರ್ಕೊಡ್ರಿಪ್ಪ. ನಾನು ಕ್ಯಾಲ್ಸಿ ಸ್ಕೇಲ್ ನನಗೆ ಕೂಡ ಬರ್ಕೋಬೇಕಾಗಿತ್ತು, ನೀವು ಹ್ಯಾವ್ ಟು ರೈಟ್ ಇಟ್. ನೆಕ್ಸ್ಟ್ ಸ್ಟಾಕ್ 40,000 ಇದೆ. ಸ್ಟಾಕ್ ಬರ್ಕೊಟ್ಟಿದೆ 40,000 ಅಂತ, ರೈಟ್? ಬರುತ್ತೆ ಮಗ, ಬರ್ತೀನಿ ಈಗ. ಸ್ಟಾಕ್ ಆಯಿತು. ಫರ್ನಿಚರ್ 15,000 ಇದೆ, ಹೌದಾ? 2 ಫರ್ನಿಚರ್ 15,000. ನೆಕ್ಸ್ಟ್ ಮೈ ಡಿಯರ್ ಸ್ಟೂಡೆಂಟ್, ಫರ್ನಿಚರ್ ಆಯಿತು. ಮಷಿನರಿ 25 ಇದೆಯಾ? ಹೌದು, ಮಷಿನರಿ 25 ಇದೆ. ಮಷಿನರಿ ಎಷ್ಟು? 25,000. ಸ್ವಲ್ಪ ನೀಟಾಗಿ ಬರೀರಿಪ್ಪ, ಎವ್ರಿಥಿಂಗ್ ಶುಡ್ ಬಿ ಕ್ಲಿಯರ್ ಆಗಿರಬೇಕಾಗುತ್ತೆ. ನೆಕ್ಸ್ಟ್ ಮಷಿನರಿ ಆಯಿತಾ? ಬಿಲ್ಡಿಂಗ್ 81,000 ಇದೆ. ಬೇಗ ಮಕ್ಕಳೇ, ಬಿಲ್ಡಿಂಗ್ 81,000. ಡನ್.
ಅರ್ಥ ಆಗಿದೆಯಾ? ಸೊ ಏನು ಮಾಡಿದೀವಿ ನಾವು, ಎಲ್ಲ ಅಸೆಟ್ಸ್ ಅನ್ನು ತಗೊಂಡ್ವಿ. ಇವಾಗ ಏನಿದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ, ಹೌದಲ್ರಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ 12,000. ಏನು ಮಾಡ್ಬೇಕು ಸರ್ ಅದಕ್ಕೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ದಲ್ಲಿ ಡೆಬಿಟ್ ಸೈಡ್ ಬರಿಬೇಕಾಗತ್ತೆ. ಸೊ 12,000 ಇದೆ, 1/2 1/2 ಮಾಡ್ಕೊಡ್ರಿಪ್ಪ ರೇಷೋ ಪ್ರಕಾರ. ಎಸ್ 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 12 ಮಾರ್ಕ್ಸ್ 6 ಮಾರ್ಕ್ಸ್ ಎಲ್ಲ ಹೇಳ್ತೇನಪ್ಪ, ರೈಟ್? ಡಿ ವಿ ಡಿ ಕ್ಯಾಪ್ಟನ್ ಆ್ಯಂಡ್ ಎಲ್ಲರೂ. ಈಗ ಇದಾಯ್ತಾ ಸರ್? ಎಸ್, ದಿಸ್ ಇಸ್ ಇಟ್. ಸೊ ಎಲ್ಲ ಅಸೆಟ್ಸ್ ಬರ್ಕೊಡ್ರಿಲ್ಲ ನೀವು. ಫಾರ್ಮ್ಯಾಟ್ ಇದೇ ಫಾರ್ಮ್ಯಾಟ್ ಮಗ, ಇದೇ ಫಾರ್ಮ್ಯಾಟ್ ಆಗೋದಿದೆ. ಅರ್ಥ ಆಗಿದೆಯಾ? ಎಸ್ ಅಂತ ರಿಪ್ಲೈ ಮಾಡಿ, ಎಸ್ ಅಂತ ರಿಪ್ಲೈ ಮಾಡಿ. ಮುಂದೋಗೋಣ. ಲ್ಯಾಬಿಲಿಟಿ ಬರ್ರಿ. ಲ್ಯಾಬಿಲಿಟಿ, ಎಸ್ ಲ್ಯಾಬಿಲಿಟಿ ಬರ್ಕೊಡ್ರಿಪ್ಪ, ಇಲ್ಲಿ ಬರ್ಕೊಡ್ರಿ. ಬಾಯ್, ರೈಟ್? ಲ್ಯಾಬಿಲಿಟಿಯಲ್ಲಿ ಬಿ ಪಿ ನೋಡಿ, ಬಿಲ್ಸ್ ಪೇಬಲ್ 10,000. ನೆಕ್ಸ್ಟ್ ಕ್ರೆಡಿಟರ್ಸ್ 50,000. ನೆಕ್ಸ್ಟ್ ಸುನಂದ ನೋಡಿ, ಸುನಂದ ಶಿ ಇಸ್ ನಾಟ್ ಅ ಲೋನ್ ಪಾರ್ಟ್ನರ್ ಅಲ್ಲ, ಅದಕ್ಕೆ ಬರೀ ಬಿಡ್ರಿ. ಬಾಯ್ ಸುನಂದಾಸ್ ಕ್ಯಾಪಿಟಲ್ ಅಕೌಂಟ್, ಸುನಂದಾಸ್ ಲೋನ್ ಅಕೌಂಟ್. ಇದರಲ್ಲಿ ಸ್ವಲ್ಪ ನೆಕ್ಸ್ಟ್ ಪ್ರಾಬ್ಲಮ್ನಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಅಡ್ಜಸ್ಟ್ಮೆಂಟ್ ಬರ್ತಾ ಇದ್ದಾವೆ. ಸೊ ದಯವಿಟ್ಟು ಕೊನೆ ತನಕ ಎಲ್ಲ ಹಾಕೋಬೇಡಿ. ಸುನಂದಾಸ್ ಲೋನ್ ಎಷ್ಟಿದೆ? 25,000. ನೋಡಿ, ನಾ ಎಲ್ಲ ಟೈಮ್ ಬಿಟ್ಟು ಕುಂತೇನೆಂದರೆ ನೀವು ಕೂಡ ನಿಮ್ಮದು ಜವಾಬ್ದಾರಿ ಇದೆ. ಇವನ್ ಯು ಹ್ಯಾವ್ ಟು ಬಿ ವಿತ್ ಮಿ ಟಿಲ್ ಕೊನೆ ತನಕ. ಈಗ ರಿಸರ್ವ್ ಫಂಡ್ ಇದೆಲ್ಲ ಹೋಗುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೋಗುತ್ತೆ, ಹೌದಾ? ಸೊ ಬರೀ ಬಾಯ್ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಏನ್ರಿ ಸರ್ ಈಗ ನೋಡಿ, ಕ್ಯಾಪಿಟಲ್ 60 ಆ್ಯಂಡ್ 80 ಇದೆ. ಕ್ಯಾಪಿಟಲ್ ಅಕೌಂಟ್ ಹೋಗ್ಬೇಕಲ್ಪ, ಹೌದಲ್ಲ? 60,000 ಇಲ್ಲೇ ಬಂತು, 80,000 ಇಲ್ಲೇ ಬಂತು, ಹೌದಾ ಮಕ್ಕಳೇ? ಆರೋಹಣ ಅರ್ಥ ಆಗಿದೆ ಮಗ? ಅರ್ಥ ಆಗಿದೆ ನಮ್ಮ? ನೆಕ್ಸ್ಟ್ ಎಸ್ ಬಚ್ಚ, ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ರಿಸರ್ವ್ ಫಂಡ್ 15,000 ರೂಪಾಯಿ ಇದೆ, ಬರ್ಕೊಡ್ರಿ. ಬಾಯ್ ರಿಸರ್ವ್ ಫಂಡ್ 15,000 ರೂಪಾಯಿ ಇದೆ, ಹಾಫ್ ಆಫ್ ಮಾಡ್ಕೊಡ್ರಿ. 7,500. ಓಕೆನಾ? ಕ್ಲಿಯರ್ ಆಗಿದೆಯಾ? ಕ್ಲಿಯರ್ ಆಗಿದೆ, ಎಲ್ಲರೂ ಹೇಳಿಪ್ಪ ಎಸ್ ಅಂತ. ಐ ವಾಂಟ್ ರೈಟ್, ಐ ವಾಂಟ್ ಯು ಟು ಸೇ ಎಸ್ ಸರ್. ಬೇಗ 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 ರಿಪ್ಲೈ ಮಾಡಿ ಎಸ್ ಸರ್ ಅಂತ. ಕ್ಲಿಯರ್ ಆಗಿದೆಯಾ? ನೋಡಿ, ಈಗ ಏನು ಮಾಡಿದ್ವಿ? ಏನಿಲ್ಲ ಮಗ, ಈಗ ನಾವು ಬ್ಯಾಲೆನ್ಸ್ ಶೀಟ್ದಾಗಿಂದು ಎಲ್ಲ ಅಸೆಟ್ಸ್ ಲ್ಯಾಬಿಲಿಟಿ ಅಂತ ತೊಗೊಂಡಿವಿ. ಈಗ ಇಷ್ಟು ಮಾಡ್ಲಿಕ್ಕೆ ಆಗುತ್ತೋ ಇಲ್ಲ ನಿಮಗೆ? ಎಸ್ ಅಂತ ರಿಪ್ಲೈ ಮಾಡಿ ಬೇಗ ಬೇಗ. ಐ ವಾಂಟ್ ಯು ಟು ರಿಪ್ಲೈ, ಎಲ್ಲರದು ರಿಪ್ಲೈ ಬೇಕು ನನಗೆ, ಟಕ 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 ಅಂತ. ಎಸ್ ಸರ್, ಕ್ಲಿಯರ್ ಸರ್ ಅಂತ. ಬೇಗ ಬೇಗ ಹೇಳ್ರಿ. ಮುಂದೆ ಹೋಗೋಣ. ಇದು 2:30 ತನಕ ನಾನ್ ಸ್ಟಾಪ್ ಕ್ಲಾಸ್ ಇದೆ ಈಗ. ಸೊ ಈಗ ಏನು ಸರ್, ಈಗ ನೋಡಿ ಮಕ್ಕಳೇ, ಇಲ್ಲಿ ನೋಡಿ, ಇವಾಗ ಏನಪ್ಪ ಅಂದರೆ ಏನು ಅಸೆಟ್ಸ್ ಅದಾವೆ, ರೈಟ್? ಪೇ ಮಾಡಬೇಕು, ಸೇಲ್ ಮಾಡಬೇಕು. ಸೊ ಬರೀರಿ ಬಾಯ್ ಬ್ಯಾಂಕ್ ಅಕೌಂಟ್ ಅಂತ, ಕರೆಕ್ಟಾ? ಇಲ್ಲಿ ಬ್ಯಾಂಕ್ ಅಕೌಂಟ್ದಲ್ಲಿ ಇಲ್ಲಿ ಕೆಳಗೆ ಬರೀರಿ ಎಕ್ಸಾಮ್ದಾಗ ಏನಂತ, ಅಸೆಟ್ ರಿಯಲೈಸ್ಡ್, ರೈಟ್? ಬ್ಯಾಂಕ್ ಅಕೌಂಟಲ್ಲಿ ಬರೀರಿ ಅಸೆಟ್ ರಿಯಲೈಸ್. ಸೊ ಈಗ ಡೇಟಾ, ಸ್ಟಾಕ್, ಫರ್ನಿಚರ್, ಮಷಿನರಿ ಎಲ್ಲ ಅದಾವಲ್ಲ, ಇದನ್ನೆಲ್ಲ ಮಾರ್ಬೇಕು ನಾವು. ವಿ ಹ್ಯಾವ್ ಟು ಸೆಲ್ ಇಟ್ ಆಫ್. ಸೊ ಎಷ್ಟಕ್ಕೆ ಮಾಡ್ತಾ ಇದ್ದಾರೆ ನೋಡಿ ಮಕ್ಕಳೇ, ಅಸೆಟ್ ರಿಯಲೈಸ್ ಮಾಡ್ತಾ ಇದ್ದಾರೆ. ಡೆಡಾರ್ಸ್ ಎಷ್ಟಿದೆ? 52,000, ರೈಟ್? ಸೊ ಡೆಡಾರ್ಸ್ ಹೋಯ್ತಪ್ಪ, ರೈಟ್? ಬರೀರಿ ಡೆಡಾರ್ಸ್ 52,000. ಸರ್ ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ನೋಡಿ, ಸ್ಟಾಕ್ ಇದೆಯಾ? ಹೌದು, 39,000 ಇದೆ ಸ್ಟಾಕ್, 39,000. ಸರ್ ನೆಕ್ಸ್ಟ್ ಏನು? ಸ್ಟಾಕ್ ಆದ್ಮೇಲೆ ಮಷಿನರಿ ಇದೆ 24,000, ಬರ್ಕೊಡಿಪ್ಪ ಮಷಿನರಿ. ಮಷಿನರಿ ಎಷ್ಟಿದೆ? 24,000 ಇದೆ. ಬರದ್ರಾ ಬಚ್ಚೋ? ನೆಕ್ಸ್ಟ್ ಹೋಗೋಣ. ಎಸ್, ಬಿಲ್ಡಿಂಗ್ 75 ಇದೆ. ನೆಕ್ಸ್ಟ್ ಏನು ಸರ್? ಈಗ ಬಿಲ್ಡಿಂಗ್ ಆಯಿತು, ಫರ್ನಿಚರ್ 13,000 ಇದೆ. ಫರ್ನಿಚರ್
13,000. ಸ್ವಲ್ಪ ಬೇಗ ಬೇಗ ಟೋಟಲ್ ಮಾಡಿಪ್ಪ ಯಾರು ಆರೋಹಣ, ಟೋಟಲ್ ಮಾಡಮ್ಮ ಟಕ್ ಅಂತ. ನನಗೆ ಆನ್ಸರ್ ಮಾಡ್ತಿರ್ಬೇಕು ನೀವು. ಐ ವಾಂಟ್ ಯು ಟು, ಬಿಕಾಸ್ ನೋಡಿ ಕ್ರೆಡಿಟಾರ್ಸ್ ಬಿ ಪಿ ಎಲ್ಲ ಇದೆ, ಬಟ್ ಈಗ ಆನ್ಸರ್ ಮಾಡಲಿಲ್ಲ ಅಂದರೆ ಮಜಾ ಬರಂಗಿಲ್ಲ. ಐ ವಾಂಟ್ ಯು ಟು ಆನ್ಸರ್ ವಿತ್ ಮೀ. ಕೇಳ್ರಿ, 52,000, 39,000, 24,000, 75,000, 13,000 ಎಷ್ಟಾಗ್ತಾ ಇದೆ? 2,03,000. ಹೌದಾ? 2,03,000 ಬರ್ದ್ರ? ಓಕೆನಾ? ಬೇಗ ಬೇಗ ಹೇಳ್ರಿಪ್ಪ. ಈಗ ನೆಕ್ಸ್ಟ್ ನೋಡಿ ಮೈ ಡಿ ಎ ಸ್ಟೂಡೆಂಟ್, ಈಗೇನು ನಾವು ಲ್ಯಾಬ್ಲಿ ಪೇ ಮಾಡಿವಲ್ಲ, ಸಾರಿ ಅಸೆಟ್ಸ್ನ ಮಾರಿವಲ್ಲ, ಅದೇ ರೀತಿ ಲ್ಯಾಬಿಲಿಟಿ ನೋಡಲಿ. ಕರೆಕ್ಟ್? ಸೊ ಇವೆಲ್ಲ ಲ್ಯಾಬಿಲಿಟಿಯನ್ನು ಪೇ ಮಾಡ್ಬೇಕು ನಾವು. ಎಸ್, ಯು ಆರ್ ರೈಟ್ ಸಿದ್ದು. 2 ಬ್ಯಾಂಕ್ ಅಕೌಂಟ್. ಕರೆಕ್ಟ್? ಬ್ಯಾಂಕ್ ಅಕೌಂಟ್. ಈಗ ಏನು ಸರ್ ಬ್ಯಾಂಕ್ ಅಕೌಂಟ್ ಕ್ರೆಡಿಟರ್ಸ್ ಅಂಡ್ ಬಿಲ್ಸ್ ಪೇಬಲ್ 5% ಡಿಸ್ಕೌಂಟ್ ಇದೆ ನೋಡ್ರಿ. ಡಿಸ್ಕೌಂಟ್ ಅಂದ್ರೆ ಏನ್ರಿಪ್ಪ, ಅದು ಕಡಿಮೆ ಮಾಡಿ ತಗೋತಿದ್ದಾರೆ. ರೈಟ್? ಸೊ ಬರ್ಕೊಡ್ರಿ, ಕ್ರೆಡಿಟರ್ಸ್. ಈಗ ಕ್ರೆಡಿಟರ್ಸ್ ಇದೆ ಪೈಲೆ, ಕ್ರೆಡಿಟರ್ಸ್ ಇದೆ 50,000 ಇದೆ. ಹೌದಾ? ಸೊ ನೋಡಿ ಅವ್ರು ಏನು ಹೇಳ್ತಾ ಇದ್ದಾರೆ, ಕ್ರೆಡಿಟರ್ಸ್ 5% ಡಿಸ್ಕೌಂಟ್ ಅಂತೆ. ಅಂದರೆ 50,000 ಇದೆಯಾ? ಹೌದು, 50,000 ಇದೆ. 50,000 5% ಡಿಸ್ಕೌಂಟ್ ಎಷ್ಟಾಗುತ್ತೆಪ್ಪ? ಇದು 2,500 ಆಗ್ತಾ ಇದೆ. ಅಂದರೆ 47,500. ಬರ್ದ್ರಾ? ಸೊ ನೆಕ್ಸ್ಟ್ ಏನು ಸರ್? ಈಗ ನೆಕ್ಸ್ಟ್ ನೋಡಿ ಬಚ್ಚೋ, ಬಿಲ್ಸ್ ಪೇಬಲ್ ಅಂತೆ. ಬಿ ಪಿ ಎಷ್ಟಿದೆ? ಬಿಲ್ಸ್ ಪೇಬಲ್. ರೈಟ್? ಬಿಲ್ಸ್ ಪೇಬಲ್. ವಾಟ್ ಈಸ್ ಬಿಲ್ಸ್ ಪೇಬಲ್ ಬಚ್ಚೋ? ಬಿಲ್ಸ್ ಪೇಬಲ್ ಬಂದ್ಬಿಟ್ಟು ಬಿಲ್ಸ್ ಪೇಬಲ್ ಈಸ್ 10,000 ಇದೆ. ಮೈನಸ್ 5% ಎಷ್ಟು ರೂಪಾಯಿ? ಇದು 500. ಎಷ್ಟಾಗುತ್ತೆ? 9,500. ಅರ್ಥ ಆಗಿದೆಯಾ ಬಚ್ಚೋ? ವೆರಿ ಗುಡ್. ನೆಕ್ಸ್ಟ್ ಈಗ ಸುನಂದ ಲೋನ್ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಆದರೂ ನಾವು ಅರ್ಥ ಮಾಡ್ಕೋಬೇಕು. ಯಾವತ್ತು ಯಾರ ಸಾಲ ಕೊಟ್ಟರೆ ಅವರು ಬಂದು ತೊಗೊಂಡೋಗ್ತಾರೆ ನಿಮಗೆ. ಹೌದಲ್ಲ? ಸುನಂದಾಸ್ ಲೋನ್ ಎಷ್ಟಪ್ಪ? ಅದು 25,000 ಇದೆ. ಹೌದಾ? 25,000 ಇದೆ ಸುನಂದ ಲೋನ್. ಕೊಟ್ಟು ಮುಗಿಸ್ಬಿಟ್ರಿಪ್ಪ. 47,500, 9,500, 25,000. ರೈಟ್? ಎಷ್ಟಾಗ್ತಾ ಇದೆ? 82,000 ಆಗ್ತಾ ಇದೆ. ಕ್ಲಿಯರ್? ಓಕೆನಾ ಮೈ ಡಿಯರ್ ಸ್ಟೂಡೆಂಟ್? ಈಗ ಇನ್ನೊಂದು ಬರಿಬೇಕಾ ಸರ್? ಎಸ್, ಇನ್ನೊಂದು ಬರ್ಕೊಡ್ರಿ. ಏನಂತ? 2 ಬ್ಯಾಂಕ್ ಅಕೌಂಟ್ ಅಂತ. ಸರ್ ಎದಕ್ರಿಪ್ಪ? ನೋಡಿ ಮಕ್ಕಳೇ, ಇನ್ನೊಂದು ಟ್ರಾನ್ಸಾಕ್ಷನ್ ಇದೆ ಇಲ್ಲಿ. ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ 4,000 ಅಂತ. ಹೌದಾ? ಎಸ್. ಸೊ ಎಕ್ಸ್ಪೆನ್ಸಸ್ ಅಂತ ಬರೆದ್ರೆ ಸಾಕು. ಇಲ್ಲಿ ಬರೀರಿ 4,000. ಮೈ ಡಿಯರ್ ಸ್ಟೂಡೆಂಟ್, ಪ್ರಾಬ್ಲಮ್ ಮುಗೀತು. 12 ಮಾರ್ಕ್ಸ್ ವೆರಿ ಈಸಿಲಿ ತಗೋಬಹುದು ಈಗ. ಹೌದಲ್ಪ? 12 ಮಾರ್ಕ್ಸ್ ಈಸಿಲಿ ತಗೋಬಹುದು. ಸರ್ ಏನು ಮಾಡ್ಬೇಕು? ಟೋಟಲ್ ಮಾಡ್ರಿ. ಎಲ್ಲಿ ಜಾಸ್ತಿ ಐತೆ ನೋಡ್ರಿ? ಐ ಥಿಂಕ್ ಡೆಬಿಟ್ ಸೈಡ್ ಜಾಸ್ತಿ ಇದೆ. ಯಾರೊಬ್ಬ ಡೆಬಿಟ್ ಸೈಡ್ ಟೋಟಲ್ ಮಾಡ್ರಿಪ್ಪ, ಯಾರೊಬ್ಬ ಕ್ರೆಡಿಟ್ ಸೈಡ್ ಟೋಟಲ್ ಮಾಡ್ರಿ ಟಕ ಅಂತ. ಕ್ಯಾಲ್ಸಿ ಐತಲ್ಲ ನಿಮ್ಮ ಕಡೆ ಎಲ್ಲರ ಹತ್ರ? ಐ ವಾಂಟ್ ಯು ಟು ಆನ್ಸರ್. 55,000 ಪ್ಲಸ್ 40,000 ನೋಡ್ರಿ, ಕಂಪ್ಲೀಟ್ ನಿಮಗೆ. ಹೌದಪ್ಪ? 80ಕ್ಕೆ 80 ಮಾರ್ಕ್ಸ್ ಬೇಕಂದ್ರೆ ಇವತ್ತು ಕುಂದರ್ಬೇಕು. 2:30 ತನಕ, 2:30 ತನಕ ಕ್ಲಾಸ್ ಇದೆ. 3 ತಾಸದಲ್ಲಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಅನ್ನ ಹೊಡಿಲಿಕ್ಕೆ ಬಂದಿದ್ದಾರೆ ರಿಯೋ ಬಾಬಾ. ಆರ್ ಯು ರೆಡಿ? ಎಲ್ಲರೂ ಹೇಳಿಪ್ಪ ಎಸ್ ಅಂತ. ಸೊ ಬಚ್ಚೋ 3,02,000 ಮೈನಸ್ ಮಾಡಿಪ್ಪ. 3,000 ಮೈನಸ್ 10,000 ಮೈನಸ್ 50,000 ಮೈನಸ್ 25,000 ಮೈನಸ್ 2,03,000. ಇದಾಯಿತು 11,000. ಹೌದಲ್ರಿ? 11,000 ಅಲ್ಲಪ್ಪ ಇದು. ಇದೇನು ಸರ್? ಇದು ಲಾಸ್. ಬಿಕಾಸ್ ನೋಡ್ರಿ, ಇನ್ಕಮ್ ಅಂದರೆ ಇಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಇದ್ದು ಕ್ರೆಡಿಟ್ ಸೈಡ್ ಕಡಿಮೆ ಇದ್ದರೆ ಲಾಸ್ ಆಗುತ್ತೆ. ಈ ಅಂತದಕ್ಕೆ ಬೈ ರಿಯಲೈಸೇಷನ್ ಲಾಸ್. ರೈಟ್? ಯಾರಿಗೆ ಕೊಡ್ಬೇಕು ಸರ್ ಇದು? ನೋಡಿ ಮಕ್ಕಳೇ, ಮೇಧಾ ಆ್ಯಂಡ್ ವಿದ್ಯಾ ಕೊಡ್ರಿ. ಮೇಧಾ ಆ್ಯಂಡ್ ವಿದ್ಯಾಗೆ.
ಸೊ ಈಕ್ವಲಿ ಇದಾವಲ್ಲೇ, ಸೊ ಈಕ್ವಲಿ ಇದ್ರೆ ಕಾರಣ ಏನಾಗುತ್ತೆ 1/2 1/2 that comes 5500 5500. ಅರ್ಥ ಆಗಿದೆಯಾ? ಈಸ್ ದಟ್ ಕ್ಲಿಯರ್? ಬೇಗ 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 ಹೇಳಮ್ಮ. ಅರ್ಥ ಆಗಿದೆಯಾ? ಈಗೇನು ಸರ್, ಈಗ ಕತೆ ಮುಗಿದಿದೆ, ಎಲ್ಲ ಪ್ರಾಬ್ಲಮ್ ಫಿನಿಶ್ ಆಯಿತು. ಏನು ಮಾಡ್ಬೇಕೀಗ ನೋಡಿ ಮಕ್ಕಳೇ, ಈಗ ಇಲ್ಲಿ ವಾಪಸ್ ಬರ್ರಿ. ಎಲ್ಲಿ ಸರ್ ಇದು ಅಕೌಂಟ್ ತೆಗ್ದೇವಲ್ಲ, ಇಲ್ಲಿಗೆ ಬರಬೇಕು. ಇಲ್ಲಿ ಬಂದ ಮ್ಯಾಗಿ ಏನು ರೀಪ ಈಗ ನೋಡಿ ಮಕ್ಕಳೇ, ಇಲ್ಲಿ ವೆರಿ ಈಸಿ ಪಿಸಿ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಈ ಸೈಡ್ ಬರ್ರಿ. ಎಲ್ಲಿ ಸರ್? ಈ ಸೈಡ್ ಡೆಬಿಟ್ ಸೈಡ್. ಏನು ಸರ್ ಅದು? ನೋಡಿ ಮಗ, ಇಲ್ಲಿ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಇಲ್ಲಿ ಡೆಬಿಟ್ ಇದೆ. ಏನು ಮಾಡ್ರಿ? ಕ್ರೆಡಿಟ್ ಮಾಡ್ರಿ. ಬಾಯ್ ರಿಯಲೈಸೇಷನ್ ಅಕೌಂಟ್. ಹೌದಾ? ನೋಡಿ ಇಲ್ಲಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಇದೆ, ಕ್ರೆಡಿಟ್ ಮಾಡ್ಕೊಡ್ರಪ್ಪ 82,000 ಅಂತ. ರೈಟ್. ನೆಕ್ಸ್ಟ್ ಬಚ್ಚು, ಇಲ್ಲಿ ನೋಡಿ ಬ್ಯಾಂಕ್ ಅಕೌಂಟ್ ಇದೆ, ಡೆಬಿಟ್ ಇದೆ, ಕ್ರೆಡಿಟ್ ಮಾಡ್ಕೊಡ್ರಪ್ಪ ಬಾಯ್ ರಿಯಲೈಸೇಷನ್ ಅಕೌಂಟ್. ಎಷ್ಟು ರೀ ಸರ್ ಅದು? ನೋಡಿ ಮಕ್ಕಳೇ 4,000 ಇದೆ. ಓಕೆನಾ? ಸರ್ ಈಗ ಮತ್ತೇನ್ರಿಪ್ಪ, ಇಲ್ಲಿ ನೋಡಿ ಬ್ಯಾಂಕ್ ಅಕೌಂಟ್ ಇದಲ್ಲ, ಇಲ್ಲಿ ಬ್ಯಾಂಕ್ ಅಕೌಂಟ್ ಇದಲ್ಲ, ಡೆಬಿಟ್ ಸೈಡ್ ಐತಲ್ಲ, ಇದು ಡೆಬಿಟ್ ಕ್ರೆಡಿಟ್ ಇದೆ, ಡೆಬಿಟ್ ಮಾಡ್ಕೊಡ್ರಿ 2. ರಿಲೇಷನ್ ಅಕೌಂಟ್ ಸರ್ ಎಷ್ಟು? 2,03,000 ಇದೆ. 2,03,000. ಓಕೆನಾ ಸರ್? ಮುಗೀತಾ? ಇಲ್ಲಿ ಮಗ, ಇಲ್ಲಿ ನೋಡಿ ರಿಲೇಷನ್ ಅಕೌಂಟ್ ಇದೆ. ರಿಲೇಷನ್ ಅಕೌಂಟ್ 11,000 ಲಾಸ್ ಆಗಿದೆಯಲ್ಲ, ಎಷ್ಟಿದೆ? ಮೇಧಾ ಅಂಡ್ ವಿದ್ಯಾಂದು ಕ್ರೆಡಿಟ್ ಇದೆ, ಮೇಕ್ ಎ ಡೆಬಿಟ್. ರಿಯಲೈಸೇಷನ್ ಅಕೌಂಟ್ ಎಷ್ಟು ಸರ್ ಅದು? ನೋಡಿ 5,500 ಇದೆ. ಅರ್ಥ ಆಗಿದೆ ಮೈ ಡಿಯರ್ ಸ್ಟೂಡೆಂಟ್? ಬೇಗ ಬೇಗ ಎಸ್ ಅಂತ ರಿಪ್ಲೈ ಮಾಡಿ. ಐ ವಾಂಟ್ ಯು ಟು ರಿಪ್ಲೈ ಎವ್ರಿ ಒನ್. ಬೇಗ 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 ರಿಪ್ಲೈ ಮಾಡ್ತಾ ಇರಬೇಕು. ಡೌಟ್ ಇದ್ರೆ ಕೇಳಬೇಕಾಗುತ್ತೆ. ಐ ಲವ್ ಟು ಆನ್ಸರ್ ಯುವರ್ ಡೌಟ್, ಬಿಕಾಸ್ ನೋಡಿ ಇಲ್ಲಿ ಒನ್ ವೇ ಕಮ್ಯುನಿಕೇಶನ್ ಅಷ್ಟಲ್ಲ. ನಾನು ಅಲ್ಲಿ ನೋಡಿ ಅದಕ್ಕೆ ರೆಕಾರ್ಡ್ ವಿಡಿಯೋ ಮಾಡಂಗಿಲ್ಲ. ಅದಕ್ಕೆ ಮಾಡಂಗಿಲ್ಲ ನಾವು. ಎಸ್, ಐ ವಾಂಟ್ ಟು ಮೇಕ್ ಶೂರ್ ದಟ್ ನಿಮಗೆ ಅರ್ಥ ಆದರೆ ಎಲ್ಲ ಅರ್ಥ ಆದಂಗೆ. ಓಕೆ, ಬೇಗ ಬೇಗ ಹೇಳ್ರಿಪ್ಪ. ಬೇಗ ಬೇಗ ಹೇಳ್ರಿ, ರಿಪ್ಲೈ ಮಾಡಬೇಕಾಗತ್ತಪ್ಪ ಎಲ್ಲರೂ ಕೂಡ. ಐ ವಾಂಟ್ ಯು ಟು ರಿಪ್ಲೈ. ಒಂದು ನಿಮಿಷ. हेलो, हाँ मैं पे कर रहा मैं क्लास में हूँ, क्लास लेकर मैं पे करता हूँ 1 hour. ओके, सॉरी गाइज ಅದು ಓಕೆ. ರೈಟ್ ಡನ್. ಚಲೋ, ವೆರಿ ಗುಡ್. ಸೊ ನೌ ದ ಕ್ವಶನ್ ಏನು ಸರ್? ಈಗ ನೋಡಿ ಮಕ್ಕಳೇ, ಈಗ ಏನಿಲ್ಲಪ್ಪ, ಈಗ ರಿಸರ್ವ್ ಫಂಡ್ ಎಲ್ಲ ಆಯಿತು. ಈಗ ಇದೆಲ್ಲ ಮುಗಿದು ಹೋಗಿದೆ ಈಗ ಪ್ರಾಬ್ಲಮ್. ಸೊ ಈಗ ಫಸ್ಟ್ ಏನು ಮಾಡಬೇಕಾಗತ್ತೆ? ಫಸ್ಟ್ ಇಲ್ಲಿ ಟೋಟಲ್ ಮಾಡಿಕೊಡ್ರಿ. ಟೋಟಲ್ ದಿಸ್ ನಾವು ರೈಟ್ ಎಷ್ಟಿದೆ? 67,500. ಹೌದಾ? ಅಯ್ಯೋ ಏನೋ ಇದು 67,500, 87,500 ರೈಟ್. ಸೊ ಇಲ್ಲಿಗೆ ಬರ್ರಿ. ನೋಡಿ ಈಗ ಒಂದು ಪ್ರಾಬ್ಲಮ್ ಅಷ್ಟೇ ಇಲ್ಲ. ಆಗ ಐ ವಾಂಟ್ ಟು ಸಾಲ್ವ್ ಸೋ ಮೆನಿ ಪ್ರಾಬ್ಲಮ್ಸ್. 3 ತಾಸದ ಲೈವ್ ಕ್ಲಾಸ್ ಆಗೋದಿದೆ ಇದು. ರೈಟ್, ಓನ್ಲಿ ಅಕಾಡೆಮಿ ಇನ್ ಕರ್ನಾಟಕ. ಇವಾಗ ಕಂಪ್ಲೀಟ್ ಒನ್ ಶಾಟ್ ಅಕೌಂಟೆನ್ಸಿ ಲೈವ್ ಕ್ಲಾಸ್ ತಗೊಳ್ಳೋದಂದ್ರೆ ಓನ್ಲಿ ರಿಯೋ PUC ಎಕ್ಸಾಮ್ಸ್. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಎಕನಾಮಿಕ್ ಕ್ಲಾಸಸ್ ಕೂಡ ತಗೊಳ್ತಾ ಇದ್ದೀವಿ. ಇಲ್ಲಿ ಬರೀರಿ ಬ್ಯಾಂಕ್ ಅಕೌಂಟ್ ಅಂತ. ಮೈನಸ್ ಮಾಡಿ 67,500 ಮೈನಸ್ 6,000 ಮೈನಸ್ 5,500 ಎಷ್ಟಾಗ್ತಾ ಇದೆ? 56,000. ಓಕೆನಾ? ಸೊ ಇದು ಆಗ್ತಾ ಇದೆ 87,500.
87,500 ಮೈನಸ್ 6,000 ಮೈನಸ್ 5,500 ಎಷ್ಟಾಗುತ್ತೆ 76,000. ಅಲ್ರೋ ಸುನಂದ ಲೋನ್ ಕೊಟ್ಟಾಗೈತಲ್ಪ ಇಲ್ಲಿ ಕೇಳಿ ಸುನಂದ ಲೋನ್ ಪೇನ್ ಆಗಿತ್ತಲ್ಲ ಇಲ್ಲಿ ಕತೆ ಮುಗಿದಿದೆ. ಓಕೆ ಡೆಬಿಟ್ ಇದೆ ಮೇಕ್ ಅ ಕ್ರೆಡಿಟ್. ಐ ನೋ ದ್ಯಾಟ್ ಸ್ವಲ್ಪ ಲೇಟ್ ಆಗಿ ಜಾಯಿನ್ ಆದವರಿಗೆ ಸ್ವಲ್ಪ ಸಮಸ್ಯೆ ಆಗಬಹುದು. ಇದು ಪ್ರಾಬ್ಲಮ್ ಮುಗೀತೀಗ ಹೊಸ ಪ್ರಾಬ್ಲಮ್ ಚಾಲು ಮಾಡ್ತಾ ಇದ್ದೀನಿ, ಅಲ್ಲಿ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ ಓಕೆನಾ. ಸೊ ಬಚ್ಚು ಡೆಬಿಟ್ ಇದೆ 56,000 ಕ್ರೆಡಿಟ್ ಮಾಡಿದ್ರಿ. ವಿದ್ಯಾನೋ ವೇದಾಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಇದೆ ಕರೆಕ್ಟ್ ಕ್ರೆಡಿಟ್ 76,000 ರೈಟ್. ಟೋಟಲ್ ಮಾಡಿ 2 ಸರಿ ಸೇಮ್ ಬರ್ತದೆ ನೋಡ್ರಿ. ಬರಬೇಕಾ ಸರ್? ಎಸ್ ಕಂಪಲ್ಸರಿ ಬರ್ತದೆ ನೋಡ್ರಿ. 15,000 ಪ್ಲಸ್ 2,03,000 ಎಷ್ಟಾಗುತ್ತೆ 2,18,000 ಆಗ್ತದೆ. 2,18,000 ಇದು ಕೂಡ ಅಷ್ಟೇ ಬರ್ತದೆ ನೋಡ್ರಿ ಪಕ್ಕಾ. ಎಸ್ ಪಕ್ಕಾ 82,000 ಪ್ಲಸ್ 4,000 ಪ್ಲಸ್ 56,000 ಪ್ಲಸ್ 76,000 2,80,000. ಸೊ 12 ಮಾರ್ಕ್ಸ್ ಬಂತಾ? ಎಸ್ ಬಂತು. ಅರ್ಥ ಆಗಿದೆಯಾ? ಬೇಗ 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 ರಿಪ್ಲೈ ಮಾಡಿ ಮೈ ಡಿಯರ್ ಸ್ಟೂಡೆಂಟ್, ಬೇಗ ಬೇಗ ರಿಪ್ಲೈ ಮಾಡಿ. ಎಸ್ ಎಲ್ಲರಿಗೆ ಅರ್ಥ ಆಗಿದೆಯಾ? ಎಲ್ಲರಿಗೆ ಅರ್ಥ ಆಗಿದೆಯಾ? ನೋಡಿ ಇದರ ಮೇಲೆ ಒಂದು ಇನ್ಶೂರೆನ್ಸ್ ಮೇಲೆ ಕ್ವಶನ್ ಕೊಡ್ತಾರೆ. ದಿಸ್ ಕೈಂಡ್ ಆಫ್ ಕ್ವಶನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಅಕಸ್ಮಾತ್ ಆಗಿ ಕೇಳಿದ್ರೆ ಅಂದರೆ ಇದು ಫಸ್ಟ್ ಹೇಳಿ ಕಾಣ್ತಾ ಇದೆ ಎಲ್ಲರಿಗೆ. ಇದು ಕ್ಲಿಯರ್ ಆಗಿದೆಯೇ ಇಲ್ಲ? ಕ್ಲಿಯರ್ ಆಗಿ ಇದೇನಾ ಇಲ್ಲ? ಮತ್ತೆ ಶೇರ್ ಮಾಡ್ರಿ ಎಲ್ಲ ಫ್ರೆಂಡ್ಸಿಗೆ. ಅನ್ರಿಕಾರ್ಡ್ ಅಸೆಟ್ ಇಲ್ಲಿ ಬರ್ತನಪ್ಪ ನಿಮ್ದು ಕಾಣ್ತಾ ಇದೆ ಕ್ಲಿಯರ್ ಆಗಿ ಕಾಣ್ತಾ ಇದೆಯಾ?